ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂದುಬಿಟ್ಟು SSP ಮತ್ತು SSP ಮತ್ತು SHP ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಲ್ವಾ ಅಂತ ಎಲ್ಲರಿಗೂ ಡೌಟ್ ಇದೆ. ಇಲ್ಲಿ ನೋಡ್ಬೋದು SSP ಸ್ಕಾಲರ್ಶಿಪ್ ಬಂದುಬಿಟ್ಟು ಡೇಟ್ ಎಕ್ಸ್ಟೆಂಡ್ ಆಗಿರೋದನ್ನು ಕೊಟ್ಟಿದ್ದಾರೆ ನೋಡಿ. 30/11/2024 ಕೊಟ್ಟಿದ್ದಾರೆ. ಇನ್ನೂ ಯಾರ ಸ್ಕಾಲರ್ಶಿಪ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕಿ. ಮತ್ತು SHP ಹಾಸ್ಟೆಲ್ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಂದುಬಿಟ್ಟು ಅದನ್ನು ನೋಡ್ಬೋದು. ವಿದ್ಯಾಸಿರಿ SHP ಸ್ಕಾಲರ್ಶಿಪ್ ಹಾಕಿದರೆ ಮಾತ್ರ ನಿಮಗೆ 15 ಅದು ಹಾಸ್ಟೆಲ್ ಕ್ಯಾನ್ಸಲ್ ಆದರೆ 15,000 ರೂಪಾಯಿ ಅಮೌಂಟ್ ಅನ್ನೋದು ನಿಮಗೆ ಜಮಾ ಆಗುತ್ತೆ. ಇಲ್ಲಾಂದರೆ ಹಾಸ್ಟೆಲ್ ಆದರೆ ಹಾಸ್ಟೆಲ್ ಸಿಗುತ್ತೆ. ಇಲ್ಲ ಹಾಸ್ಟೆಲ್ ಏನೋ ಇನ್ ಕೇಸ್ ಅದು ಹಾಸ್ಟೆಲ್ ನಿಮ್ಮದು ಆಗಲಿಲ್ಲ ಅಂತಂದರೆ ನಿಮಗೆ 15,000 ಅಕೌಂಟಿಗೆ ಬರುತ್ತೆ. ಇಲ್ಲಾಂದರೆ ಹಾಸ್ಟೆಲ್ ಆದರೆ ನಿಮಗೆ SSP ಅಮೌಂಟ್ ಏನಿರುತ್ತಲ್ಲ ಅದು 2,000 ಆಗಿರ್ಬೋದು, 1,500 ಆಗಿರ್ಬೋದು. ಈ ಥರ ನಿಮ್ಮ ಕೋರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಅನ್ನೋದು ಜಮಾ ಆಗಿರುತ್ತದೆ. ಇನ್ ಕೇಸ್ ನಿಮ್ಮದು ಹಾಸ್ಟೆಲ್ ಆಗಲಿಲ್ಲ ಅಂತಂದರೆ ನಿಮಗೆ 15,000 ವಿತ್ SSP ಎರಡೂ ಕೂಡ ಜಮಾ ಆಗುತ್ತೆ. 19,000ವರೆಗೆ ಜಮಾ ಆಗುತ್ತೆ. ಇದು ನೋಡ್ಬೋದು. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೆ 30/11/2024 ಅಪ್ಲಿಕೇಶನ್ ಡೇಟ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅವ್ರದ್ದು ಕ್ಲೋಸ್ ಆಗಿದೆ. ಇಲ್ಲಿ ನೋಡ್ಬೋದು. ಇನ್ನು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ SSP ಮಿಸ್ ಮಾಡ್ಕೊಳ್ಬೇಡಿ, ದಯವಿಟ್ಟು ಹಾಕಿ. ನಿಮಗೆ ಯೂಸ್ ಆಗುತ್ತೆ. 15,000 ರೂಪಾಯಿ ಬರುತ್ತೆ ಅಂತಂದರೆ ನಿಮ್ಮ ಕಾಲೇಜ್ ಫೀ ಆದರೂ ಅದರಲ್ಲಿ ಹೋಗುತ್ತೆ. ಮತ್ತು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಜಾಬ್ ನ್ಯೂಸ್ಗಳ ಬಗ್ಗೆ ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.